ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭಾರಿ ಜಿದ್ದಾಜಿದ್ದಿ ನಡೀತಾ ಇದೆ. ನಿಮಗೆ ಎಲ್ಲ ನಂಬರ್ಗಳನ್ನು ಕೂಡ ನೀಡ್ತಾ ಇದ್ದೀವಿ. ಮುಂಬೈ ಮಹಾನಗರ ಪಾಲಿಕೆಯ ಜಿದ್ದಾಜಿದ್ದಿ, ಬಿಜೆಪಿ ಮಿತ್ರಕೂಟ ಮತ್ತು ಠಾಕ್ರೆ ಬ್ರದರ್ಸ್ ಭಾರಿ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. 69 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಏನು ಶಿಂದೆ ಬಣ. ಇನ್ನೊಂದು ಕಡೆ 50 ಸ್ಥಾನಗಳಲ್ಲಿ ಠಾಕ್ರೆ ಬ್ರದರ್ಸ್ ಯುಬಿಟಿ ಪ್ಲಸ್ ಎಂಎನ್ಎಸ್ಗೆ ಸಿಕ್ಕಿರುವಂತಹ ಸ್ಥಾನಗಳು ಸುಮಾರು 50 ಸ್ಥಾನಗಳು. ಇನ್ನು 9 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಕಾಂಗ್ರೆಸ್ ಪಾರ್ಟಿ ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಭಾರಿ ಜಿದ್ದಾಜಿದ್ದಿ ಕಂಡು ಬರ್ತಾ ಇದೆ. ಬಿಜೆಪಿ ಮಿತ್ರಕೂಟ ಹಾಗೂ ಇನ್ನೊಂದು ಕಡೆ ಉದ್ಧವ್ ಯುಬಿಟಿ ಪ್ಲಸ್ ಎಂಎನ್ಎಸ್, ಸೊ ಅವರಿಗೆ 50 ಕ್ಷೇತ್ರಗಳಲ್ಲಿ ಮುನ್ನಡೆ ಇದೆ. 50 ಅಂತ ಈಗ ಸದ್ಯಕ್ಕೆ ಮಾಹಿತಿ ಬರ್ತಿರೋದು. ಹಾಗಾಗಿ ಬಹಳ ವ್ಯತ್ಯಾಸ ಅನ್ನೋದು ಸದ್ಯಕ್ಕೆ ಅನಿಸ್ತಾ ಇಲ್ಲ. 19 ಅನ್ನೋದು ಬದಲಾದರೂ ಕೂಡ ಆಗ್ಬೋದು. ಕ್ಷೇತ್ರವಾರು ಹೇಗೆ ಅಲ್ಲಿ ಕೌಂಟಿಂಗ್ ಹೋಗುತ್ತೆ ನಾವೀಗ ನೋಡ್ತಾ ಇದ್ದೀವಿ. ಈಗ 50 ಸ್ಥಾನಗಳಲ್ಲಿ ಠಾಕ್ರೆ ಬ್ರದರ್ಸ್ ಯುಬಿಟಿ ಪ್ಲಸ್ ಎಂಎನ್ಎಸ್ಗೆ ಮುನ್ನಡೆ, 9 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂಥ ಕಾಂಗ್ರೆಸ್ ಪಾರ್ಟಿ. ಸೊ ಮುಂಬೈ ಮಹಾನಗರ ಪಾಲಿಕೆಯನ್ನು ದೇಶದ ಶ್ರೀಮಂತ ಪಾಲಿಕೆ. ಸೊ ಅದರ ಒಂದು ಫಲಿತಾಂಶ ಏನಿದೆ, ಮುಂದಿನ ಚುನಾವಣೆಗಳಿಗೆ, ಪಂಚರಾಜ್ಯ ಚುನಾವಣೆಗೆ ಈಗಾಗಲೇ ಒಂದಷ್ಟು ತಯಾರಿಗಳು ನಡೀತಾ ಇದೆ. ಹಾಗಾಗಿ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಮುಂಬೈ ಪಾಲಿಕೆ ಪುಣೆ ನಾಗ್ಪುರದಲ್ಲಿ ಬಿಜೆಪಿಗೆ ಮುನ್ನಡೆ. ಬಿಜೆಪಿ ಮುನ್ನಡೆ ಸಾಧಿಸಿದೆ ಈಗ ಸದ್ಯಕ್ಕೆ ಪುಣೆ ಮತ್ತು ನಾಗ್ಪುರದಲ್ಲಿ. ಕೊಲ್ಹಾಪುರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ, ಕೊಲ್ಹಾಪುರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ ಅಂತ ಮಾಹಿತಿ ಲಭ್ಯವಾಗ್ತಿದೆ. ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಈಗ ಮುನ್ನಡೆ ಸಾಧಿಸುವ ಮೂಲಕ ಮುಂಬೈ ಪಾಲಿಕೆ, ಪುಣೆ, ನಾಗ್ಪುರ ಇವೆಲ್ಲವೂ ಕೂಡ ಬಹಳ ಕೋರ್ ಆದಂತಹ ಏರಿಯಾಗಳು. ಪುಣೆ ಇರ್ಬೋದು, ನಾಗ್ಪುರ ಇರ್ಬೋದು, ಇದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ ಈ ಒಂದು BMC ಚುನಾವಣೆಯಲ್ಲಿ. ಮುಂಬೈ ಪಾಲಿಕೆ ಹಾಗೆ ಪುಣೆ, ನಾಗ್ಪುರದಲ್ಲಿ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ಹಾಗೆ ಕೊಲ್ಹಾಪುರದಲ್ಲಿ ಕಾಂಗ್ರೆಸ್ ಈಗ ಲೀಡನ್ನು ಪಡಿತಾ ಇರೋದು. 21 ಸ್ಥಳೀಯ ಸಂಸ್ಥೆಗಳಲ್ಲಿ ಬಿಜೆಪಿ ಮಿತ್ರಕೂಟಕ್ಕೆ ಮುನ್ನಡೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಈಗ 69 ಸ್ಥಾನಗಳಲ್ಲಿ ಲೀಡನ್ನು ಪಡ್ಕೊಂಡಿದೆ. ನಿಮಗೀಗ 128 ಸ್ಥಾನಗಳ ಫಲಿತಾಂಶ ಏನು ಕೌಂಟಿಂಗ್ ಆಗ್ತಿದೆ ಅದರ ಲೀಡನ್ನು ತೋರಿಸ್ತಾ ಇದ್ದೀವಿ. ಸೊ ಕೊಲ್ಹಾಪುರದಲ್ಲಿ ಮುನ್ನಡೆ ಸಾಧಿಸಿರುವಂಥ ಕಾಂಗ್ರೆಸ್, 21 ಸ್ಥಳೀಯ ಸಂಸ್ಥೆಗಳು ಸದ್ಯಕ್ಕೆ ಬಿಜೆಪಿ ಅಲ್ಲಿ ಲೀಡನ್ನು ಪಡ್ಕೊಂಡಿದೆ. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಮುನ್ನಡೆ. ಇನ್ನು ಸಂಭಾಜಿನಗರ ಮತ ಎಣಿಕೆ ಕೇಂದ್ರದ ಬಳಿ ಒಂದಷ್ಟು ಗಲಾಟೆ ಆಗಿದೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಬಿಜೆಪಿ ಹಾಗೂ ಯುಬಿಟಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ. ಕಾರ್ಯಕರ್ತರನ್ನ ಚದುರಿಸೋದಕ್ಕೆ ಲಾಠಿ ಚಾರ್ಜ್ ಕೂಡ ಆಗ್ತಾ ಇದೆ. ಇಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಮಹಾರಾಷ್ಟ್ರ ಪೊಲೀಸರು. ಸಂಭಾಜಿನಗರ ಮತ ಎಣಿಕೆ ಕೇಂದ್ರದ ಬಳಿ ಆಗಿರುವಂತಹ ಗಲಾಟೆ. ಬಿಜೆಪಿ ಮತ್ತು ಯುಬಿಟಿ ಕಾರ್ಯಕರ್ತರ ನಡುವೆ ಈಗ ಗಲಾಟೆ ಆಗಿದೆ ಅಂತ ಗೊತ್ತಾಗಿದೆ. ಈಗ ಪೊಲೀಸರು ಪರಿಸ್ಥಿತಿಯನ್ನ ಶಾಂತಗೊಳಿಸೋದಕ್ಕೆ ಈಗ ಲಾಠಿ ಚಾರ್ಜ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಸೊ ಒಂದು ಕಾಲದಲ್ಲಿ ಶಿವಸೇನೆ ಹೇಗೆ ಎಷ್ಟು ಗಟ್ಟಿಯಾಗಿತ್ತು, ಅವರ ಒಗ್ಗಟ್ಟೇನು, ಅದಾದ ನಂತರ ಬದಲಾದಂಥ ರಾಜಕೀಯ ಸಂದರ್ಭಗಳಲ್ಲಿ ಏಕನಾಥ್ ಶಿಂದೆ ಹೇಗೆ ರೆಬೆಲ್ ಆಗಿ ಹೊರಗಡೆ ಬಂದರು. ಅದಾದಮೇಲೆ ಒಂದು ದೊಡ್ಡ ರಾಜಕೀಯ ಹೈಡ್ರಾಮಾ ನಾವು ಮಹಾರಾಷ್ಟ್ರದಲ್ಲಿ ನೋಡಿದ್ವಿ. ಯಾರೂ ಕೂಡ ನಿರೀಕ್ಷೆ ಮಾಡಿದಂಥ ರೀತಿಯಾಗಿ ಪಕ್ಷದಿಂದ ತಮ್ಮದೇ ಆದಂಥ ಒಂದಷ್ಟು ಗುಂಪನ್ನು ಕಟ್ಕೊಂಡು, ಒಂದು ದೊಡ್ಡ ಬಣವನ್ನು ಕಟ್ಕೊಂಡು ಏಕನಾಥ್ ಶಿಂದೆ ಹೊರಗೆ ಬರ್ತಾರೆ. ಸೊ ಅದಾದ ನಂತರ ಮಹಾರಾಷ್ಟ್ರ ರಾಜಕಾರಣದ ದಿಕ್ಕೇ ಬದಲಾಗಿದೆ. ಜೊತೆಗೆ ಕಳೆದ 30 ವರ್ಷಗಳಿಂದ ಏನು ಠಾಕ್ರೆ ಅವರ ಹಿಡಿತದಲ್ಲಿದ್ದಂಥ ಈ BMC ಏನಿದೆ ಈಗ ನಿಧಾನವಾಗಿ ಕೈ ಜಾರ್ತಾ ಇದೆಯಾ, ಇದು ಭಾಳ ಪ್ರೆಸ್ಟೀಜ್ ವಿಚಾರ. ಯಾಕಂದರೆ BMC ಅನ್ನೋದು ಇಲ್ಲಿನ ಚುನಾವಣೆ ಏನಿದೆ ಅದು ಭಾಳ ಪ್ರತಿಷ್ಠೆಯ ವಿಚಾರ, ವಿಶೇಷವಾಗಿ ಶಿವಸೇನೆಗೆ. ಹಾಗಾಗಿ ಈ ಬಾರಿಯ ಫಲಿತಾಂಶ, ಇಷ್ಟು ವರ್ಷಗಳ ಫಲಿತಾಂಶ ಏನಿದೆ ಅದಕ್ಕೆ ವ್ಯತಿರಿಕ್ತವಾಗಿ ಬರುತ್ತಾ ಅನ್ನೋ ಒಂದು ಸಹಜವಾದಂಥ ಕುತೂಹಲ ಇದೆ. ಒಂದು ಕಡೆ ಗಲಾಟೆಗಳು ಆಗ್ತಿರೋದು ಕೂಡ ಈ ಒಂದು ಇಂಟೆನ್ಸಿಟಿಗೆ. ಮಹಾರಾಷ್ಟ್ರದ ಈ ಲೋಕಲ್ ಎಲೆಕ್ಷನ್ಗಳು ಕೂಡ ಯಾವುದೇ ವಿಧಾನಸಭಾ ಎಲೆಕ್ಷನ್ ಅಥವಾ ಲೋಕಸಭಾ ಎಲೆಕ್ಷನ್ಗೂ ಕೂಡ ಕಮ್ಮಿ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿ ಇದೆ. ಜೊತೆಗೆ ಮುಂದಿನ ಚುನಾವಣೆಗಳು, ಬರುವಂಥ ಎಲೆಕ್ಷನ್ಗಳಿಗೂ ಕೂಡ ಈಗಾಗಲೇ ಕೇರಳದಲ್ಲಿ, ತಮಿಳುನಾಡಿನಲ್ಲಿ ಎಲ್ಲ ಕಡೆ ಕೂಡ ಚುನಾವಣೆಗೆ ತಿಂಗಳುಗಳ ಬಾಕಿ ಇದೆ. ಹಾಗಾಗಿ ಅದು ದಿಕ್ಸೂಚಿ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ. ಸದ್ಯದ ಅಪ್ಡೇಟ್, 68ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಈಗ ಲೀಡನ್ನು ಪಡ್ಕೊಂಡಿರೋದು ಬಿಜೆಪಿ ಮೈತ್ರಿಕೂಟ. ಇನ್ನೊಂದು ಕಡೆ ಶಿವಸೇನೆ, ಯುಬಿಟಿ, ಉದ್ಧವ್ ಠಾಕ್ರೆ, ಉದ್ಧವ್ ಬಾಳಾಸಾಹೇಬ್ ಠಾಕ್ರೆ ಇವರ ಬಣ, ರಾಜ್ ಠಾಕ್ರೆ, ಎಂಎನ್ಎಸ್ ಅವರಿಗೆ 7 ವಾರ್ಡ್ಗಳಲ್ಲಿ ಈಗ ಲೀಡನ್ನು ಪಡ್ಕೋತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು 9 ಸ್ಥಾನಗಳಲ್ಲಿ ಲೀಡನ್ನು ಪಡ್ಕೊಂಡಿರೋದು. ಸೊ BMCಯಲ್ಲಿ ಮಹಾಯುತಿ ಮೈತ್ರಿ ಸದ್ಯಕ್ಕೆ ಮುನ್ನಡೀತಾ ಇದೆ. ಬಿಜೆಪಿ ಪ್ಲಸ್ ಉಳಿದಂಥ ಪಾರ್ಟಿಗಳು, ಈ ಶಿಂದೆ ಬಣ. ಸೊ ಶಿವಸೇನೆ, ಯುಬಿಟಿ ಒಟ್ಟು ಸದ್ಯಕ್ಕೆ ನೋಡ್ತಾ ಇದ್ದೀವಿ 53
ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ 9 ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡು ಮುಂದೆ ಸಾಗ್ತಾ ಇದೆ. ವಿಶೇಷವಾಗಿ ಕೊಲ್ಲಾಪುರ ಭಾಗದಲ್ಲಿ ಈಗ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿದ್ರೆ, ಇನ್ನು ಉಳಿದಂತೆ BJP ಪ್ಲಸ್ ನಾವು ನೋಡ್ತಾ ಇದ್ದೀವಿ ಒಟ್ಟು 68ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿರೋದು. ಇನ್ನು ಶಿವಸೇನೆ UBT ಒಟ್ಟು 43 ವಾರ್ಡ್ಗಳಲ್ಲಿ ಲೀಡನ್ನು ಪಡ್ಕೊಂಡಿದೆ.